ಸೊ ನನಗೆ ಒಂದು ಕಡೆ ಎಲ್ಲೋ ಮುಜುಗರ ಆಯಿತು. ಯಾಕಂದರೆ ಇಡೀ ಸಿನಿಮಾ ಕೆಲವು ಪೋರ್ಷನ್ಸಲ್ಲಿ ಬಿಸಿಲಲ್ಲಿ ಗೋಣಿ ಚೀಲ ಹಾಕ್ಕೊಂಡು ಚಪ್ಪಲಿ ಇಲ್ದಿರ ಎಷ್ಟು ಬೈಕೊಂಡವನ ಗೊತ್ತಿಲ್ಲ ನನಗೆ. ಸುಮಾರು ಸಲ ಗುರಾಯಿಸ್ಕೊಂಡು ಹೋಗೋನು. ಅಂದರೆ ಕ್ಯಾರೆಕ್ಟರ್ ಕೂಡ ಹಾಗೇ ಇತ್ತು. ಸೊ ನಾನು ಮುನಿದು ಜರ್ನಿಯಲ್ಲಿ ಸುಮಾರು ಪಿಕ್ಚರ್ ನೋಡಿದ್ದೀನಿ. ಒಂದಂತೂ ಕಂಠಘೋಷವಾಗಿ ಹೇಳಬಲ್ಲೆ, ಮುನಿ ಈ ಸಿನಿಮಾ ನಿಗೊಂದು ಒಳ್ಳೆ ಮಾರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಬ್ಬ ಕಲಾವಿದ ಸಾವಿಲ್ಲ ಅಂತಿರಲ್ಲ, ಖಂಡಿತ ಈ ಸಿನಿಮಾದಲ್ಲಿ ಇನ್ನೊಂದು ನೀನು ಹೇಳ್ದಂಗೆ ಒಂದು 10 ವರ್ಷ ಬ್ಯುಸಿ ಆಗಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ನಮ್ಮ ಸೌಜನ್ಯ ಕೂಡ ಕೈಗೆ ರಕ್ತ ಬಂದರು. ಆ್ಯಕ್ಚುಲಿ ಸರ್ ಟೇಕ್ ಅಂದಿಲ್ಲ, ಇದು ಮಾನಿಟ್ರು ಅಂದೆ, ಭಾಳ ಬೈಕೊಂಡ್ರು ಅನ್ಸುತ್ತಿದ್ದು. ಸುಮಾರು ಟೇಕ್ ಮೇಲೆ ಟೇಕ್ ಅಂತ ತೊಗೊಂಡೆ. ನಿಜವಾಗ್ಲೂ ಸೌಜನ್ಯ, ನಿಮ್ಮ ಒಂದು ಡೆಡಿಕೇಶನ್ ಹೀಗೆ ಇರಲಿ, ಒಂದು ಒಳ್ಳೆ ಕಲಾವಿದಾಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕೊಡಗಿನ ಚಂದದ ಹುಡುಗಿ ಚರಿಷ್ಮಾ, ಬೇಸಿಕಲಿ ರಂಗಭೂಮಿ ಕಲಾವಿದೆ. ನಾನು ನೋಡ್ದಂಗೆ ಸುಮಾರು ಒಂದರಿಂದ 2 ಟೇಕ್ ಮೇಲೆ ತೊಗೊಂಡೇ ಇಲ್ಲ. ಚರಿಷ್ಮಾ, ನೀವು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ನಾಯಕಿಯಾಗಿ ಬೆಳಿಬೇಕು, ಇಂಡಸ್ಟ್ರಿಗೆ ಒಂದು ಒಳ್ಳೆ ನಟಿ ಆಗಬೇಕು ಅಂತ ನಾನು ಬಯಸ್ತೀನಿ. ಇನ್ನು ನಮ್ಮ ಸುನಾಮಿ ಕಿಟ್ಟಿ, ನಾನು ಡೇ ಒಂದಿನ ಹೇಳ್ತಾ ಇದ್ದೀನಿ, ಕಿಟ್ಟಿ ಕನ್ನಡಕ್ಕೆ ಒಂದು ನಾನು ಓವರ್ ಕಾನ್ಫಿಡೆನ್ಸಲ್ಲಿ ಹೇಳ್ತಲ್ಲ, ಒಬ್ಬ ಟೋನಿಜ ಆಗ್ತಾನೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ನಾನು ಕಂಠಘೋಷವಾಗಿ ಹೇಳಬಲ್ಲೆ. ಯಾಕಂದರೆ ಅವ್ನು ಮಾಡೋ ಸ್ಟೆಂಟ್ಸ್ಗಳು, ಯಾಕಂದ್ರೆ ನಮ್ಮ ರವಿವರ್ಮ ಚೆನ್ನೈ ಮಾಸ್ಟರ್ ಕೂಡ ಸುಮಾರು ಸರಿ ಗಾಬರಿ ಆಗ್ಬಿಟ್ಟಿದ್ದಾರೆ, ಅವನೇ ಮನುಷ್ಯನ ರಾಕ್ಷಸ ಸರ್. ಯಾಕಂದರೆ ಬ್ಯಾಕ್ ಶಾಟು ಸುಮಾರು ಸರ್ ಇಟ್ಟದ್ದು, ಇಟ್ಸ್ ನಾಟ್ ಎ ಸಿಂಪಲ್. ಅವನು ಎಷ್ಟೊಂದು ಸಲ ಬೆನ್ಮೂಳೆ ಕೂಡ ಮುರ್ಕೊಂಡಿದ್ದಾನೆ. ಯಾಕಂದರೆ ಮಾಡಲೇಬೇಕು, ಕಷ್ಟ ಅಂದಾಗ ಮಾಡಲೇಬೇಕು. ನಾವು ಅದನ್ನು ಹೈಲೈಟ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ, ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಎಫರ್ಟ್ ಹಾಕಿದ್ದಾನೆ ಅಂತ. ಸೊ ಓವರಾಲಾಗಿ ಕೆಲವರು ಬಂದಿಲ್ಲ, MK ಮಠ ಬಂದಿಲ್ಲ, ಯತಿರಾಜ್ ಬಂದಿಲ್ಲ, ನಮ್ಮ ನೀನಾಸಮ ಸುಮಾರು ಜನ ಬಂದಿಲ್ಲ. ನಿಮ್ಮ ಸಪೋರ್ಟ್ ನಿಜವೂ ನಾನು ಯಾವತ್ತೂ ಮರೆಯಲ್ಲ. ಖಂಡಿತ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ನಾನು ತುಂಬ ಉತ್ಸಾಹದಲ್ಲಿದ್ದೀನಿ. ಸೊ ಮುಖ್ಯವಾಗಿ ನಮ್ಮ ನಿರ್ಮಾಪಕರು ಪಿ ಮೂರ್ತಿ ಅಣ್ಣ, ಕಠೋರ ಪಾತ್ರ ನಾನು ಹೇಳೋದಕ್ಕಿಂತ ನೀವು ನೋಡಿದ್ಮೇಲೆ ಗೊತ್ತಾಗುತ್ತೆ. ನಾನು ಈಗಲೂ ಹೇಳ್ತಿದ್ದೀನಿ, ಇಲ್ಲಿ ಕನ್ನಡದಲ್ಲಿ ಕೆಲವೊಂದೆಲ್ಲ ಕೊರತೆಗಳಿದೆ, ಅದರಲ್ಲಿ ಎಸ್ಪೆಷಲಿ ವಿಲನ್ ಕೊರತೆ ಇದೆ. ಕೋರಾ ಸಿನಿಮಾ ಆದಮೇಲೆ ಆ ವಿಲನ್ ಜಾಗನ ಅವರು ತುಂಬ್ತಾರೆ ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ. ಯಾಕಂದರೆ ವಿಲನ್ ತುಂಬ ಬೇಕೀಗ ಇಂಡಸ್ಟ್ರಿಗೆ. ಅಣ್ಣ, ನಿಜವಾಗ್ಲೂ ನಿಮ್ಮ ಜೊತೆ ಕೂಡ ಕೆಲಸ ಮಾಡೋಕ್ಕೆ ನಾನು ಆತುರದಲ್ಲಿದ್ದೀನಿ. ಒಬ್ಬ ನಿರ್ಮಾಪಕನ ಹೇಳ್ಬೇಕಂದ್ರೆ, ಈಗ ನಾವು 2 ಥರ ಕತೆ ಮಾಡ್ತೀವಿ. ಒಂದು, ಬಜೆಟ್ ಸೆಟ್ ಮಾಡಿಕೊಂಡು ಕತೆ ಮಾಡೋದು ಬೇರೆ, ಕತೆ ಮಾಡಿದ್ಮೇಲೆ ಆ ಕತೆ ಏನು ಕೇಳೋದು ಅದಕ್ಕೆ ಬಜೆಟ್ ಹಾಕೋದು ಬೇರೆ. ಸೊ ಯಾಕಂದರೆ ನಾನು ಸ್ಟಾರ್ ಡೈರೆಕ್ಟರ್ ಅಲ್ಲ, ಇವ್ರು ಸ್ಟಾರ್ ಪ್ರೊಡ್ಯೂಸರ್ ಅಲ್ಲ, ಕಿಟ್ಟಿ ಒಂದು ಸ್ಟಾರ್ ನಟ ಅಲ್ಲ. ಮತ್ತು ದುಡ್ಡೇನಕ್ಕೆ ಇಷ್ಟು ಖರ್ಚು ಮಾಡಿದ್ದಾರೆ? ಯಾಕಂದರೆ ಹೇಳಿದ್ನಲ್ಲ, ಒಂದು ಕತೆ ಒಂದು ಲಿಮಿಟೆಡ್ ಬಜೆಟ್ ಹಾಕೊಂಡು ಕತೆ ಮಾಡೋದು ಬೇರೆ, ಕತೆ ಮಾಡಿದ್ಮೇಲೆ ಬಜೆಟ್ ಅದಕ್ಕೆ ಆ ಕತೆ ಏನು ಕೇಳುತ್ತೋ ಅದಕ್ಕೆ ಮಾಡೋದು ಬೇರೆ. ಖಂಡಿತ ಇದು ಟೋಟಲ್ ಎಲ್ಲವೂ ಈ ಕತೆ ಹೀಗೆ ಮಾಡಬೇಕು. ಯಾಕಂದರೆ ಏನಾಗುತ್ತೆ ಅಂದರೆ, ನಾವು ಹೊಸಬರು ಅಂತೇಳಿ ದೊಡ್ಡದಾಗೆ ಒಂದು ಮನೆ, ಒಂದು ದೊಡ್ಡ ಬಂಗ್ಲೆ ಆಸೆ ಕನ್ಸ್ಕೊಳ್ತೀವಿ. ಆ ಬಂಗ್ಲೆ ಆಚೆ ಮಾತ್ರ ನೋಡೋಕೆ ಚೆನ್ನಾಗಿದ್ದು, ಒಳಗಡೆ ಮೆಟೀರಿಯಲ್ಲು ಆ ಫರ್ನಿಚರ್ ಏನು ತುಂಬಿಲ್ಲ ಅಂದರೆ ಅದು ಗೋಡನ್ ಆಗ್ಬಿಡ್ತದೆ, ಅದು ಬಂಗ್ಲೆ ಆಗಲ್ಲ ಅದು. ಸೊ ಕತೆ ಕೂಡ ತುಂಬ ದೊಡ್ಡ ಸ್ಕೇಲಲ್ಲಿ ಮಾಡೋದ್ರಿಂದ ಆ ಬಜೆಟ್ ಏನು ಕೇಳುತ್ತೆ ಅದು ನಿಜವಲ್ಲೂ ನಾನು ಮೂರ್ತಿ ಅಣ್ಣ ಕೈ ಕಡೆ ನಿಜವಲ್ಲೂ ಕೆಲಸ ಮಾಡೋಕ್ಕೆ ಭಾಳ ಖುಷಿ ಆಯಿತು. ಯಾಕಂದ್ರೆ ನಾವು ಏನೇ ಗೀಚ್ಕೊಬೋದು, ಹಾಗಿರ್ಬೇಕು ಹೀಗಿರ್ಬೇಕು ಅಂತ. ಅದಕ್ಕೆ ಕಾರ್ಯರೂಪಕ್ಕೆ ಪ್ರೊಡ್ಯೂಸರ್ ಬೇಕು. ಪ್ರೊಡ್ಯೂಸರ್ ಇಲ್ಲ ಅಂದರೆ ನಮ್ಮ ಬೇಳೆಕಾಳು ಏನು ಬೇಯಲ್ಲ ಅದೇ ಡೈರೆಕ್ಟ್ರಾಗಿ. ಸೊ ಫೈನಲಿ ಈ ಹಂತಕ್ಕೆ ಬಂದಿದ್ದೀವಿ. ನಾನೇನು ಹೇಳಿ, ಯಾಕಂದರೆ ಡೈರೆಕ್ಟ್ರು ಏನು ಹೇಳಿದ್ರು ಕೂಡ ನನ್ನ ಮಗ ಎತ್ತೋರಿಗೆ ಗಣ ಮುದ್ದು ಏನೋ ಮಾತಾಡ್ತಾನೆ ಅಂತಾರೆ. ಯಾಕಂದರೆ ಒಬ್ಬ ಡೈರೆಕ್ಟ್ರು ಕೆಲಸ ಮಾತಾಡಬೇಕು, ನಾವು ಜಾಸ್ತಿ ಮಾತಾಡಬಾರ್ದು ಅಂತ ನಾನು ಯಾವಾಗಲೂ ಅನ್ಕೊತೀನಿ.